ಹಾಯ್ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಇಂದು ಒಂದು ರುಚಿಕರವಾದಂತಹ ತುಂಬ ಮಕ್ಕಳು ಇಷ್ಟಪಡುವಂಥ ಒಂದು ರೆಸಿಪಿಯನ್ನು ಈಸಿಯಾಗಿ ಹೇಗೆ ಮಾಡೋದು ಎಂಬುದನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಬರ್ಬನ್ ಬಿಸ್ಕೆಟಿಂದ ಈ ರೆಸಿಪಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾನು 2 ಪಾಕೆಟು ಬರ್ಬನ್ ಬಿಸ್ಕೆಟನ್ನು ತಗೊಂಡಿದ್ದೀನಿ. ಈ ಬಿಸ್ಕೆಟನ್ನು ಮಿಕ್ಸಿ ಜಾರಿಗೆ ಹಾಕಿ ಅದರಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ನಾನೀಗ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ಆ ಪೇಸ್ಟನ್ನು ಒಂದು ಬೌಲನ್ನು ತಗೊಂಡಿದ್ದೀನಿ. ಈಗ ಆ ಬೌಲಿಗೆ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಪೇಸ್ಟ್ ಹಾಕಿದ ನಂತರ ದಾಳಿಂಬೆ ಹಣ್ಣಿನ ಬೀಜವನ್ನು ಮೇಲೆ ಹಾಕ್ತಾ ಇದ್ದೀನಿ. ನಂತರ ಅದರ ಮೇಲೆ ಪೇಸ್ಟನ್ನು ಫುಲ್ಲು ಕವರ್ ಆಗೋ ರೀತಿಯಲ್ಲಿ ಹಾಕಬೇಕು. ಈ ದಾಳಿಂಬೆ ಹಣ್ಣು ಶೀತ ಕೆಮ್ಮಿನಿಂದ ಬಳಲುತ್ತಿದ್ದವರಿಗೆ ದಾಳಿಂಬೆ ಎಲೆಗಳ ಕಷಾಯ ಉತ್ತಮ ಪರಿಹಾರವಾಗಿದೆ. ನಂತರ ಇದರ ಮೇಲೆ ನಾನು ಮಾವಿನ ಹಣ್ಣುಗಳ ಪೀಸುಗಳನ್ನು ಮಾಡಿಕೊಂಡು ಇದರ ಮೇಲೆ ಹಾಕ್ತಾ ಇದ್ದೀನಿ. ನಂತರ ಬಾದಾಮಿ ಗೋಡಂಬಿ ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ಈ ಪುಡಿಯನ್ನು ಮೇಲೆ ಉದುರಿಸಿ ಸ್ವಲ್ಪ ಬಾಳೆಹಣ್ಣಿನಿಂದ ಅಲಂಕಾರ ಮಾಡಿದ್ರೆ ಬರ್ಬನ್ ರೆಸಿಪಿ ರೆಡಿಯಾಗಿದೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ರುಚಿಯಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.